ಹೊಸಕೋಟೆಯಲ್ಲಿ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವದ ಸಂಭ್ರಮದಲ್ಲಿ ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಗೆಳೆಯರ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನಸಂತರ್ಪಣೆ ಹಾಗೂ ತಂಪು ಪಾನೀಯಗಳ ವಿತರಣೆ ಮಾಡಲಾಯಿತು. ನೂತನ ರಥದಲ್ಲಿ ವಿರಾಜಮಾನವಾಗಿದ್ದ ಶ್ರೀ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವದ ವೈಭವವನ್ನು ಕಣ್ತುಂಬಿಕೊಳ್ಳಲು ಹೊಸಕೋಟೆ ನಗರದಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿದೆ. ಇನ್ನು ಬ್ರಹ್ಮರಥೋತ್ಸವದ ರಥವನ್ನ ನೋಡಲು ಹಾಗೂ ಉತ್ಸವದಲ್ಲಿ ಭಾಗವಹಿಸಲು ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ, ನೀರು, ಪಾನಕ ಮತ್ತು ಮಜ್ಜಿಗೆ ವಿತರಣೆ ಮಾಡಿ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಗೆಳೆಯರ ಬಳಗ ಹಾಗೂ ಉದ್ಯಮಿಗಳು ಮತ್ತು ಸಮಾಜ ಸೇವಕರು ಕೈಜೋಡಿಸಿ ಸೇವೆಯಲ್ಲಿ ತೊಡಗಿದರು. ಮೊದಲಿಗೆ ಹೊಸಕೋಟೆ ತಾಲೂಕಿನ ಸಮಸ್ತ ಜನತೆಗೆ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಿ ಮಾದೇವಿ ಕರಗ ಮಹೋತ್ಸವ ಶುಭಾಶಯಗಳನ್ನು ಕೋರಲು ಇಚ್ಛಿಸುತ್ತೇನೆ. ಈ ಬಾರಿ ನಾವು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ 20,000 ಜನಕ್ಕೆ ಕಲಾಸವನ್ನು ಏರ್ಪಡಿಸುತ್ತೇವೆ. ಪ್ರತಿ ವರ್ಷದಂತೆ ನಾವು ಇದೇ ಸಲ ಮಾಡ್ತಿದ್ದೀವಿ. ಈ ಸಲ ಏನು ವಿಜೃಂಭಣೆ ಅಂತ ಹೇಳಿದ್ರೆ ನಮಗೆ ಹೊಸ ತೇರನ್ನು ಮಾನ್ಯ ಶಾಸಕರು ಹಾಗೂ ಬೆಂಗಳೂರಿನಲ್ಲಿ ಕುಟುಂಬದವರು ಮಾಡಿಕೊಟ್ಟಿದ್ದಾರೆ. ತುಂಬಾ ವಿಜೃಂಭಣೆಯಿಂದ ಬಂದಿದೆ ನಮ್ಮ ತೇರು. ಈ ಸಲ ನೀವೇ ನೋಡಬಹುದು, ತುಂಬಾ ಆಕರ್ಷಣೆಯಾಗಿದೆ ಅದು ತೇರು. ಅದು ಈ ಸಲ ನಮ್ಮ ಬ್ರಹ್ಮರಥೋತ್ಸವಕ್ಕೆ ಒಂದು ಅದ್ದೂರಿ ಅಂತ ಒಂದು ತೇರನ್ನು ಕೊಟ್ಟಿದ್ದಾರೆ. ಈ ಸಲ ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಹ 20,000 ಜನಕ್ಕೆ ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಸಂಜೆವರೆಗೂ ದಾಸೋಹವನ್ನು ಏರ್ಪಡಿಸಿದ್ದೇವೆ. ನಾನು ಈ ಮೂಲಕ ನಮ್ಮ ತಂಡದವರು ನಮ್ಮ ಅಣ್ಣ ತಮ್ಮಂದಿರಿಗೆ ಇದಕ್ಕೆ ಪ್ರೋತ್ಸಾಹ ನೀಡಿದಂತ ನಮ್ಮ ಅಣ್ಣ ತಮ್ಮಂದಿರಿಗೆ ಧನ್ಯವಾದಗಳನ್ನು ಕೊಡಲು ಇಚ್ಛಿಸುತ್ತೇನೆ. ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಹಾಗೂ ಕರಗ ಮಹೋತ್ಸವದ ಶುಭಾಶಯಗಳು. ಈ ವರ್ಷನೂ ಸಹ ಒಂದು 25,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಸೇರಿ, ನಮ್ಮ ದೊಡ್ಡವರೆಲ್ಲ ಸೇರಿ ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಜನಗಳಿಗೆ ಎಲ್ಲರಿಗೂ, ಬಿಸಿಲು ಬರೋರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ತಂಡದ ವತಿಯಿಂದ ಅನುಕೂಲ ಮಾಡ್ಕೊಂಡಿದ್ದೀರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಕವಿ ಅಂತ ಕೊಟ್ಟಿದ್ದಾರೆ, ಹೊಸ ತೇರನ್ನು ಕೊಟ್ಟಿದ್ದಾರೆ. ಅವರಿಗೆ ಹೊಸಕೋಟೆ ತಾಲೂಕಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ, ಶಾಸಕರು ಸ್ವಂತ ಖರ್ಚಿಂದ 2.5 ಕೋಟಿ ಕೊಟ್ಟು ಹೊಸ ತೇರನ್ನು ಮಾಡಿಸಿದ್ದಾರೆ. ಅವರಿಗೆ ಹೊಸಕೋಟೆ ತಾಲೂಕು ಜನತೆಯಿಂದ ಶುಭಾಶಯ ಕೋರುತ್ತಾ ಇದ್ದೀರಿ.